ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮನೆ ಇರಲಿ ಅಂತಂದು ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಏನಂದ್ರೆ ಅಕ್ಷಯ ತೃತೀಯದ ಸ್ಪೆಷಲ್ ರೀಡಿಂಗ್ ಇದು, ವಿಶೇಷ ಸಂಚಿಕೆ. ಅಕ್ಷಯ ತೃತೀಯ ಸಲುವಾಗಿ ಎಲ್ಲೂ ಮಿಸ್ ಮಾಡಬೇಡ್ರಿ. ನಡು ನೀವು ಅಕ್ಷಯ ತೃತೀಯಕ್ಕೆ ಏನು ಮಾಡಬೇಕು ಅಂತಲೂ ನಿಮ್ಗೆ ಅವತ್ತು ಏನು ನೀವು ಮಾಡಿದ್ರೆ ನಿಮ್ಮ ಜೀವನದಾಗ ಒಂದು ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ರಿಲೇಷನ್ಶಿಪ್ ನೀವು ಹೆಂಗೆ ಹೀಲ್ ಮಾಡ್ಕೋಬೋದು, ನಿಮ್ಮ ಮನೆಯೊಳಗೆ ಒಂದು ಧನ ಸಂಪತ್ತು ಲಕ್ಷ್ಮಿ ಬರಲಿ ಅಂತ ಕೇಳ್ಕೊತೀರಿ. ಅದನ್ನ ಏನು ಮಾಡ್ಬೋದು, ಒಂದು ಸಣ್ಣ ಸಣ್ಣ ಬಂಗಾರ ಬೆಳ್ಳಿ ತರ್ರಿ. ಬಟ್ ನಮ್ಗೆ ಆಗಂಗಿಲ್ರಿ ಅನ್ನೋರು ಎಲ್ಲರಿಗೂ ಬೇಕಲ್ಲ, ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲರಿಗೂ ಬೇಕು, ಒಂದು ಒಳ್ಳೆ ರಿಲೇಷನ್ಶಿಪ್ ಬೇಕು. ಸೊ ಇವತ್ತು ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ತೀರಿ ಅನ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ವೇಕಂಟ್ ಟ್ಯಾರೋ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ. ಸೊ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಡೈಲಿ ಟ್ಯಾರೋ ಕನ್ನಡ ಹಿಂಗೆಲ್ಲ ಹುಡುಕ್ತಿದ್ರಿ ಅಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್. ಸೊ ಅಕ್ಷಯ ತೃತೀಯ ಆಗಿದ್ಮೇಲೆ ನಿಮ್ಮ ಜೀವನದಾಗ ಏನು ಚೇಂಜಸ್ ಬರ್ಬೋದು ಅಂತ ನೋಡೋಣಂತ. ಏನೇನು ಚೇಂಜಸ್ ಬರ್ಬೋದು ಅಂತಂದು ಸೊ ರೆಮಿಡೀಸ್ ನಡು ಹೇಳ್ತೇನೆ ನಾನು. ಓಕೆ, ಸ್ಕಿಪ್ ಮಾಡಬೇಡ್ರಿ. ಭಾಳ ಅಂದ್ರೆ ಭಾಳ ನಿಮ್ಗೆ ಒಳ್ಳೇದಾಗ್ತದೆ ಈ ಅಕ್ಷಯ ತೃತೀಯದಿಂದ. ನೆಕ್ಸ್ಟ್ ಅಕ್ಷಯ ತೃತೀಯ ಒಳಗಂದ್ರೆ ನಿಮ್ಮ ಜೀವನದಾಗ ಏನೇನು ಚೇಂಜಸ್ ಅದಂತ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಏನೋ ಒಂದು ರೆಮಿಡಿ ಮಾಡಿದೆ ನಾನು ಅಂದ್ಕೊಳ್ಳಿ, ನಾಳೆನೇ ನಿಮ್ಮ ಮನೆಗೆ ಹಂಗೆ ದುಡ್ಡಿನ ಸುಡಿಮಳೆ ಆಗಂಗಿಲ್ಲ ಅದು. ಅಕ್ಷಯ ತೃತೀಯ ದಿನಾನೂ ಮಾಡ್ಬೋದು. ಈ ಸಲದ ಅಕ್ಷಯ ತೃತೀಯ ಭಾಳ ಅಂದ್ರೆ ಭಾಳ ವಿಶೇಷ ಐತಿ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಅವತ್ತಿಂದ ನೀವು ಏನು ರಿಚುವಲ್ಸ್ ಹೇಳ್ತೀನಿ, ನಾನು ಏನು ಮಾಡೋಕ್ಕೆ ಹೇಳ್ತೀನಿ, ನಿಮ್ಮ ಮನೆಯೊಳಗೆ ದಯವಿಟ್ಟು ಮಾಡ್ಕೊಳ್ರಿ. ಓಕೆ, ಸೊ ಅಕ್ಷಯ ತೃತೀಯ ಆಗಿದ್ಮೇಲೆ ನಿಮ್ಮ ಜೀವನದೊಳಗೆ ನಿಮ್ಗೆ ಏನು ಚೇಂಜಸ್ ಬರ್ತದವ ಅಂತ ನೋಡೋಣ. ಸೊ ಇಲ್ಲೇ 3 ಕಾರ್ಡ್ ತೆಗ್ದೇನೆ. 3 ಕಾರ್ಡ್ ಒಳಗೆ ನೀವು ಯಾವುದಾದ್ರೂ ಒಂದನ್ನು ಪಿಕ್ ಮಾಡಿಬಿಡ್ರಿ. ಕನ್ಫ್ಯೂಸ್ ಆತಂದ್ರೆ ಲೆಟ್ ಮೀ ಹೆಲ್ಪ್ ಯು. ಇಲ್ಲೇ ಏನಂತೀರಿ, ಡ್ರಾ ಅಲ್ಲೇ ಲಾಟ್ರಿನಲ್ಲೇ ಡ್ರಾನು ಅಲ್ಲೇ ಅಂತಾರಲ್ಲ, ಲಾಟ್ರಿಯಲ್ಲೇ ಡ್ರಾನು ಅಲ್ಲೇ 3 ಇಟ್ಟೇನಿ. ನಿಮ್ಗೆ ಯಾವುದಂತ ಟಕ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅಲ್ಲೇ ಮಟ್ಟ ಅಂದ್ರೆ ಒಂದು ರೆಮಿಡಿ ಹೇಳೋಣ ಅಂತ. ಸೊ ಅಕ್ಷಯ ತೃತೀಯ ಈ ಸಲದ್ದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಸೊ ಯಾರ್ಯಾರಿಗೆ ಒಂದು ಜೇಡ ಪ್ಲ್ಯಾಂಟ್ ಸಿಗ್ತೈತಿ, ಜೇಡ ಪ್ಲ್ಯಾಂಟ್ ನಾನು ವಿಡಿಯೋ ಮೇಲೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಆಮೇಲೆ ಇಲ್ಲ ನೀವು ಗೂಗಲ್ನಾಗ ಹುಡುಕ್ಬೋದು. ಅವೈಲೇಬಲ್ ಇದ್ರೆ ನಿಮ್ಗೆ ಅವತ್ತಿನ ದಿನ ತೊಗೊಂಬರ್ರಿ. ತೊಗೊಳಕ್ಕೆ ಹೋದಾಗ ಏನು ಖರೀದಿ ಮಾಡ್ತೀರಿ, ಇದು ಜೇಡ ಪ್ಲ್ಯಾಂಟ್ ಅಂದ್ಕೊಳ್ರಿ. ಇದು ಖರೀದಿ ಮಾಡಿದ್ಮೇಲೆ ಅಲ್ಲೇನ ಅಂಗಡಿ ಮುಂದನ ಅದನ್ನು ಅದನ್ನು ತೊಗೊಳ್ರಿ ಕೈಯಾಗ. ಪೇ ಮಾಡೋ ಮುಂದಾತ ಕೈಯಾಗ ಹಿಡ್ಕೊಂಡ್ಮೇಲೆ ಅದಕ್ಕೊಂದು ಸಂಕಲ್ಪ ಮಾಡಿ ಪೇ ಮಾಡಿರಿ. ಇನ್ನು ನಮ್ಮ ಮನೆಗೆ ಒಯ್ತದನಿ, ಆ ಪ್ಲ್ಯಾಂಟಿಗೆ ಹೇಳ್ಬೇಕು ನೀವು, ಅದು ಗಿಡಕ್ಕೆ ನೀವು ಹೇಳಬೇಕು, ನಿನ್ನ ನನ್ನ ಮನೆಗೆ ಒಯ್ತದನಿ, ನಮ್ಮ ಮನೆಯೊಳಗೆ ಧನ ಧಾನ್ಯ ಸಂಪತ್ತು ಸುಖ ಶಾಂತಿ ಎಲ್ಲ ನಮ್ಮ ಮನೆಗೆ ನಿನ್ನ ಜೊತೆಗೆ ತೊಗೊಂಬ, ಏನು ಅದು ಹಂಗೆ ಒಯ್ತದನಿ ಅಂತಂದು ನೀವು ನಿಮ್ಮ ಮನೆಗೆ ತಂದು ಇಡಬೇಕು. ಸಂಕಲ್ಪ ಮಾಡೇ ತರಬೇಕು. ಸುಮ್ಮನೆ ಹಂಗೆ ಹೋದೆ ಒಂದು ಗಿಡ ತಂದೆ ಅಂದರೆ ನಿಮ್ಗೆ ಅದ್ರದ್ದು ಏನೂ ಎಫೆಕ್ಟ್ ಆಗಂಗಿಲ್ಲ. ಏನೇ ಕೆಲಸ ಮಾಡಿದ್ರೂ ಒಂದು ಅಫರ್ಮೇಷನ್ ಹಾಕಿ ಮಾಡಿರಿ. ನೋಡ್ಕೊಂತ ಹೋಗ್ರಿ. ಜೇಡ ಪ್ಲ್ಯಾಂಟ್ ನೀವು ಹೆಂಗೆ ಅದನ್ನು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಗೂಗಲ್ನಾಗೆಲ್ಲ ಸಿಗ್ತಾವೆ, ನೋಡ್ಕೊಳ್ರಿ. ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಕೇಳ್ರಿ, ಹೇಳ್ತಾನಂತೆ. ಓಕೆ, ಸೊ ಇದು ಫಸ್ಟ್ ನಿಮ್ಗೆ ರೆಮಿಡಿ ಅಕ್ಷಯ ತೃತೀಯ ದಿನ ಮಾಡಿರಿ. ಸೊ 3 ಗೊಂಬೆ ಬಂದವು. ನಿಮ್ಗೆ ನಿಮ್ಮ ಜೀವನದಾಗ ಏನು ಚೇಂಜಸ್ ಬರ್ತದೋ ಅಕ್ಷಯ ತೃತೀಯ ಆದಮೇಲೆ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರಿ ಅನಿಸ್ತೈತಿ. ಸೊ ಒಂದೇ ಹೋಗೋಣಂತ. ಬ್ಲೂ ಕಲರ್ದ ಒಂದೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಇದು ಬ್ಲೂ ಕಲರ್ ಗೊಂಬಿದ. ಅಕ್ಷಯ ತೃತೀಯ ಆಗಿದ್ಮೇಲೆ ನಿಮ್ಮ ಜೀವನದಾಗ ಆರ್ಗನೈಸ್ ಆಗ್ತೀರಿ. ಆರ್ಗನೈಸ್ ಅಂದ್ರೆ ಎಲ್ಲ ಕೆಲಸ ಅರ್ಧಂಬರ್ಧ ಅಲ್ಲೊಂದು ಇಲ್ಲೊಂದು ಏನೇನೋ ಮಾಡ್ತಿದ್ರಿ, ಮರ್ತು ಹೋತ್ರಿ, ಅಲ್ಲಿ ಹೋಗಿದ್ರಿ ಏನೋ ಮಾಡಿದ್ದೀರಿ, ಇಲ್ಲೇನೋ ಮಾಡಿದೆ ಇದು ಆಗಿಲ್ರಿ ಅಂತ ಏನಾರು ನಿಮ್ಮ ತಲೆಯಾಗ ಭಾಳ ಓಡಾಕತ್ತಿತ್ತಂದ್ರೆ ಇದಾಗಿದ್ಮೇಲೆ ಆರ್ಗನೈಸ್ ಆಗ್ತೀರಿ. ಎಲ್ಲ ಸರಿ ಮಾಡಬೇಕು ಅಂತ ನಿಮಗೆ ಅನ್ನಿಸ್ಬಹುದು. ಬಟ್ ನಿಮ್ದು ಇಂಟೆಲಿಜೆಂಟ್ ಏನೈತಲ್ಲ, ನಿಮ್ಮ ಹತ್ರ ಒಂದು ಬುದ್ಧಿಶಕ್ತಿ ಐತಿ, ಭಾಳ ಜಾಣ್ಮೆ ಐತಿ.
ಹಾಂ, ಎಲ್ಲಿ ಹೆಂಗೆ ಮಾತಾಡ್ಬೇಕಂತ ನಿಮಗೆ ಗೊತ್ತೈತಿ, ಏನು ಯೋಚನೆ ಮಾಡ್ಬೇಕು ಟಕ್ ಅಂತ ನಿಮ್ಗೆ ಆನ್ಸರ್ ಹೊಳಿತಾವೆ ಯಾರು ಏನಾರು ಅಂದ್ಕೊಳ್ಳೆ. ಸೊ ಅದನ್ನು ನೀವು ಇಲ್ಲೇ ನಿಮ್ಮದು ವೆಪನ್ ಆಗಿ ನೀವು ಉಪಯೋಗಿಸ್ಕೋಬೋದು. ಇನ್ನೊಬ್ರಿಗೆ ನೀವು ಅದನ್ನು ನಿಮ್ಮದೊಂದು ಆಯುಧ ಅಂದರೆ ನಿಮ್ಮ ಪ್ರೊಟೆಕ್ಷನಿಗಾಗಿ, ಒಬ್ರಿಗೆ ಕೆಟ್ಟದ್ದು ಮಾಡೋಕೆ ಉಪಯೋಗಿಸ್ಕೊಬೇಡ್ರಿ. ನಿಮಗೆ ಪ್ರೊಟೆಕ್ಷನಿಗಾಗಿ ಯಾರೋ ನಿಮ್ಗೆ ಏನೋ ಅನ್ನಕ್ಕೆ ಬಂದರು, ಏನೋ ಮಾಡಿದ್ರೆ ಕೂಡ ನಿಮ್ಗೆ ಬರ್ತಾವಲ್ಲ ಮಾತು ಟಕ್ಕಂತ ತಲೆಗೆ ಏನೋ ಒಂದು ಐಡಿಯಾ ಹೊಳಿತೈತಿ, ಇದನ್ನು ಹೆಂಗೆ ತಪ್ಪಿಸ್ಕೊಬೋದು ನಾನು, ಹಂಗೆ ನೀವು ಉಪಯೋಗಿಸ್ಕೊತೀರಿ. ಅಂದ್ರೆ ಏನು ಚೇಂಜಸ್ ಅಂದ್ರೆ ನಿಮ್ಮ ಬುದ್ಧಿಶಕ್ತಿ ಒಳಗೆ ಒಂದು ಚೇಂಜಸ್, ನಿಮ್ಮ ಯೋಚನೆ ಒಳಗೆ ಒಂದು ಚೇಂಜ್ ಬರ್ತೈತಿ. ಬುದ್ಧಿಶಕ್ತಿಗೆ ಅನ್ನೋದಕ್ಕಿಂತ ನಿಮ್ಮ ಯೋಚನೆಗಳಾಗ ಚೇಂಜಸ್ ಬರ್ತೈತಿ. ರಿಲೇಷನ್ಶಿಪ್ ಒಳಗೆ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡ್ರಿ. ಯಾಕಂದ್ರೆ ಏನೋ ಮಾತಾಡ್ಬಿಡ್ತೀರಿ, ನಾ ಜಾಡ್ ಹತ್ಕೊಂಡು ಟಕ್ ಟಕ್ ಬ್ಯಾಗ್ ಬಂದುಬಿಡ್ತಾವೆ, ಫ್ಲೋ ಒಳಗೆ ಗೊತ್ತಾಗಲ್ಲ. ಸೊ ಅದು ನಿಮ್ಮ ರಿಲೇಷನ್ಶಿಪ್ನ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡಿ ಮತ್ತು ಕಸಿ ಬಿಸಿ ಉಂಟು ಮಾಡಬಾರ್ದು ಎದುರಿಗಿರೋರಿಗೆ. ಸೊ ಇಷ್ಟು ದಿನ ನನ್ನ ತಲೆಗೆ ಏನೂ ಹೊಳಿತಿದ್ದಿಲ್ಲರಿ ಇಂಥವೆಲ್ಲ, ಈ ರೀತಿ ಹಿಂಗೂ ಮಾತಾಡ್ತಾರನ್ರಿ ಜನ. ಒಬ್ರು ಹಿಂಗೆ ಟಾಂಟಿಂಗ್ ಸ್ಪಾಂಟೇನಿಯಸ್ ಮಾತಾಡ್ತಿರ್ತಾರೆ, ನಮಗೆ ಕೆಲವೊಬ್ರಿಗೆ ಹೊಳೆಯಂಗಿಲ್ಲ ಅವು ಮಾತಾಡೋಕೆ. ಹಂಗೇನಿಲ್ಲ ಅಂದ್ರೆ ಈ ಸಲ ನಿಮ್ದು ಇನ್ಮೇಲೆ ನಿಮ್ಗೆ ಹಂಗೆ ನಿಮ್ಮ ತಲೆಗೆ ಹಂಗೆ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗೋಣ ನೋಡ್ರಿ. ಯಾಕಂದ್ರೆ ಈ ಮೋಸ್ಟ್ಲಿ ಭಾಳ ಎಮೋಷ್ನಲಿ ಆಗಿ ನೀವು ಹ್ಯಾಂಡ್ಲ್ ಮಾಡ್ತಿದ್ರಿ ಎಲ್ಲನೂ. ಅಂದ್ರೆ ಈಗ ಲಿಟ್ರಲಿ ಪ್ರಾಕ್ಟಿಕಲಿ ವಿಚಾರ ಮಾಡಿ ನೀವು ಯೋಚನೆ ಮಾಡೋದನ್ನು ನಿಮ್ಮ ಚೇಂಜಸ್ ನೀವು ನೋಡ್ಕೋಬೋದು. ಓಕೆ, ಸೊ ನಿಮ್ಗೊಂದು ಗೈಡೆನ್ಸ್ ತೆಗೆದುಬಿಡ್ತಂತೆ. ಸೊ ಗೈಡೆನ್ಸ್ ಬ್ಲೂ ಕಲರ್ದು ಒಂದು ಗೊಂಬೆ ಯಾರು ಆರಿಸ್ಕೊಂಡಿದ್ರಿ ಅವ್ರಿಗೆ ನಿಮ್ಗೆ ಒಂದು ಗೈಡೆನ್ಸ್ ಅಕ್ಷಯ ತೃತೀಯ ಆಗಿದ ಮೇಲೆ ನಿಮ್ಮ ಜೀವನೊಳಗೆ ಏನು ಚೇಂಜಸ್ ಬರ್ತಾವೆ ಅದಕ್ಕೆ. ಸೊ ನಿಮ್ಗೆ ಅನ್ನಿಸ್ಬೋದು ನಾವು ಒಬ್ಬರೇ ಆಗ್ಬಿಟ್ನೇನೋ, ನಂದು ಈ ಜೀವನ ಅನ್ನೋ ಇದ್ದೊಳಗೆ ನಾವು ಒಬ್ಬರೇ ಆಗಿಬಿಟ್ವಿ, ನಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ, ನನಗೆ ಯಾರೂ ಬರಲ್ಲ ಅಂತಂದ್ರೆ. ಸೊ ನಿಮಗೆ ಹೇಳ್ತಿದಾರೆ ಡೋಂಟ್ ವರಿ, ನೀವು ಒಬ್ಬರೇ ಅಲೋನ್ ಇಲ್ಲ. ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಜೊತೆಗೆ ಅದಾರೆ. ಆ್ಯನ್ಸಿಸ್ಟರ್ಸ್ ಅಂದ್ರೆ ನಿಮ್ಮ ಹಿರಿಯರು, ಪೂರ್ವಜರು, ನಿಮ್ಮ ಪಿತೃಗಳು. ಸೊ ದಿನ ನಿಮ್ಮ ಪಿತೃಗಳಿಗೆ ಒಂದು ನಮಸ್ಕಾರ ಮಾಡಿರಿ. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅವರು ನಿಮ್ಮ ಪಿತೃಗಳಿಗೆ ಒಂದು ದಿನ ನಮಸ್ಕಾರ ಮಾಡ್ಕೊಳ್ರಿ. ಥ್ಯಾಂಕ್ ಯು ಪಿತೃಗಳೇ, ನಮ್ಮ ಜೊತೆಗೆ ನಿಮ್ಮ ಎನರ್ಜಿ ನನ್ನ ಜೀವನದಾಗ ಬ್ಯಾಲೆನ್ಸ್ ಮಾಡಿದ್ದಕ್ಕೆ. ದಿನಾನು ಪ್ರೇಯರ್ ಮಾಡಿ ನೋಡಿರಿ, ನಿಮ್ಮ ಜೀವನದಾಗ ಏನು ಸಣ್ಣ ಸಣ್ಣ ಹೇಳ್ತೇನೆ ನಾನು ಯಾವಾಗಲೂ. ಓಕೆ, ಸೊ ಇದು ಬ್ಲೂ ಗೊಂಬೆ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತಂದು. ಸೊ ಇಲ್ಲಿ ಮಟ್ಟ ರೀಡಿಂಗ್ ನೋಡಿದ್ರೆ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಇದು ಬ್ರೌನ್ ಕಲರ್ದು ಅಥವಾ ಬಾಯಿ ಮುಚ್ಕೊಂಡತ್ತಲ್ಲ ಗೊಂಬಿದೆ, ಹಾಂ, ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ಅದು ಹೋಗೋದಕ್ಕಿಂತ ಮುಂಚೆ ಒಂದು ರೆಮಿಡಿ ಫಾರ್ ಅಕ್ಷಯ ತೃತೀಯಕ್ಕೆ ನೀವೇನು ಮಾಡ್ಕೋಬೇಕು. ಅಕ್ಷಯ ತೃತೀಯ ಅಂದ್ರೆ 3:30 ಮುಹೂರ್ತ, ಇಡೀ ದಿನನೂ ಚೆನ್ನಾಗಿರ್ತೈತಿ. ಬಟ್ ಆದ್ರೂ ಆದಷ್ಟು ಬೆಳಗ್ಗೆನೇ ಹೇಳ್ರಿ. ಯಾರ್ಯಾರ ಮನ್ಯಾಗ ಒಂದು ಲಕ್ಷ್ಮಿ ಅಥವಾ ದೇವ್ರ ಪೂಜೆ ಮಾಡ್ತೀರಿ ಎಲ್ಲರೂ ಕರೆಕ್ಟ್. ಬಟ್ ಅಕ್ಷಯ ತೃತೀಯ ದಿನ ಬಂಗಾರ ಬೆಳ್ಳಿ ಹಿಂಗೆಲ್ಲ ಖರೀದಿ ಮಾಡ್ತಾರಲ್ಲ. ಸೊ ನಮ್ಗೆ ಬಂಗಾರ ಬೆಳ್ಳಿ ನಮ್ಗೆ ಖರೀದಿ ಮಾಡೋಷ್ಟು ಇಲ್ಲರಿ. ಈಗ ಬಂಗಾರ ರೇಟ್ ನೋಡಿರಿ ಎಲ್ಲಿ ಮಟ್ಟ ಹೋಗೈತಿ ಅಂದ್ರೆ ನಿಮಗೆ ಎಷ್ಟು ಆಕತ್ತೋ ಅಷ್ಟು, ಒಂದು 10 ಗ್ರಾಮ 12 ಗ್ರಾಮ ನಿಮಗೆ ಒಂದು ತೊಲಿ ಅಂತೇವಲ್ಲ ಅದಕ್ಕೆ ನಿಮಗೆ ಎಷ್ಟು ಆಕತ್ತೋ ಅಷ್ಟು ಒಂದಿಷ್ಟು ಜೀರಿಗೆ ಮತ್ತು ತೊಗೊಂಬರ್ರಿ ಮನೆಗೆ. ಜೀರಿಗೆ ಮತ್ತು ಹವೀಜ್ ಅಂದ್ರೆ ಕೊತ್ತಂಬರಿ ಕಾಳು. ಹವೀಜ್ ಅಂದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಗೊತ್ತಾಗ್ತೈತಿ. ನಿಮ್ಗೆ ಬೆಂಗಳೂರು ಕಡೆ ಮೈಸೂರು ಕಡೆ ಆ ಕಡೆ ಯಾರಿದ್ದೀರಿ ಒಂದಿಷ್ಟು ಜನ ಅವ್ರಿಗೆ, ಆ ಕಡೆ ಸೈಡ್ನವ್ರಿಗೆ ಇದು ಕೊತ್ತಂಬರಿ ಕಾಳು ಅಂದ್ರೆ ಗೊತ್ತಾಗ್ತೈತಿ. ಸೊ ಎಷ್ಟು ಬೇಕಲ್ಲ ಅಷ್ಟಷ್ಟು ನಿಮ್ಗೆ ಎಷ್ಟು ಬೇಕು ತೊಗೊಂಬರ್ರಿ. ಅಫರ್ಮೇಷನ್ ಹಾಕಿ ತೊಗೊಂಬರ್ರಿ. ಅಲ್ಲಿ ದುಡ್ಡು ಕೊಡೋ ಮುಂದೆ ಆಯ್ತು, ಅದನ್ನು ನೀವು ಕೈಯಾಗಿ ಇಸ್ಕೊಳಮ್ಮ ಆಯ್ತು, ನಾನು ಈಗ ಒಂದು ತೊಗೊಂಡು ಹೋಗ್ತದೀನಿ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನ ಸ್ವಲ್ಪ ತೊಗೊಂಬರ್ರಿ. ಅದನ್ನು ಮತ್ತು ಅಡುಗೆಗೆ ಉಪಯೋಗಿಸಂಗಿಲ್ಲ ನೀವು, ಅದನ್ನು ಓನ್ಲಿ ಫಾರ್ ದ ರೆಮಿಡಿ ಅಂತ ತರ್ತಿರೋದು. ಸ್ವಲ್ಪ ಅದ್ರ ತರ್ರಿ. ನಮ್ಮ ಮನೆಗೆ ಇವ್ನು ಒಯ್ತದನಿ, ನಮ್ಮ ಮನೆಯೊಳಗೆ ಸುಖ ಶಾಂತಿ ಎಲ್ಲ ನಮ್ಮ ಮನೆಗೆ ಬರ್ತೈತಿ. ನನಗೆ ಒಳ್ಳೆ ಅಪಾರ್ಚುನಿಟೀಸ್, ನೀವು ವರ್ಕಿಂಗ್ ಇದ್ರಿ ಅಂದ್ರೆ ನನಗೆ ಜೀವನದಾಗ ಒಳ್ಳೆ ಅಪಾರ್ಚುನಿಟೀಸ್ ಬರ್ತದವು. ಫೈನಾನ್ಸ್ ಪ್ರಾಬ್ಲಮ್ ಇದ್ರೆ ನನ್ನ ಜೀವನದಾಗ ದುಡ್ಡಿಂದು ಅವಕಾಶಗಳು ನನ್ನ ಜೀವನದಾಗ ಬರ್ತದವು. ದುಡ್ಡಿಂದ ನೀವು ಅದನ್ನು ಕೆಲಸ ಮಾಡ್ಬೇಕು, ಹಂಗೆ ಬಂದಲ್ಲಿ ಹಿಂಗೆ ಉದ್ರಂಗಿಲ್ಲ. ಯಾವ ರಿಲೇಷನ್ಶಿಪ್ ನಂದೆಲ್ಲ ಹೀಲಪ್ ಆಗ್ತೈತಿ, ಭಾಳ ಖುಷಿಯಿಂದ ಐತಿ ನನ್ನ ನಿಮ್ಮ ರಿಲೇಷನ್ಶಿಪ್ ಬೇಕಂದ್ರೆ ತೊಗೊಂಬರ್ರಿ. ಅವತ್ತಂದು ದೇವ್ರ ಮನೆಯಾಗ ಇಡ್ರಿ. ನಿಮ್ದು ಎಲ್ಲಿ ಪೂಜಾ ಸ್ಥಾನ ಅಂತಿರ್ತಿರಲ್ಲ ನಿಮ್ಮ ಮನೆ ಒಳಗೆ ಇಡ್ರಿ, ದೇವಸ್ಥಾನದಾಗೆಲ್ಲ ಇಟ್ಟು ಬರಬೇಡ್ರಿ.
ನಿಮ್ಮ ಮನೆಯೊಳಗನೆ ಅಲ್ಲಿ ಇಡ್ರಿ. ಅವತ್ತೊಂದಿನ ಅಲ್ಲಿ ಬಿಟ್ಬಿಡ್ರಿ ಅದನ್ನ. ಓಕೆ, ಮಾರನೇ ದಿವಸ ಅದನ್ನು ತೆಗೆದು ನಿಮ್ಮದು ನೀವು ದುಡ್ಡು ಎಲ್ಲಿ ಇಡ್ತಿರ್ತಿರಲ್ಲ ಟ್ರೆಜುರಿ ಅಂತಂದು ಅಲ್ಲೇ ಒಂದು ಎಲ್ಲಿ ಇಡ್ತೀರ ಒಟ್ಟು ನಿಮ್ಮ ಬಾಕ್ಸು ಏನು ಲಾಕರ್ ಏನು ನೀವೇನು ದುಡ್ಡು ಇದ್ರೆ ನಿಮ್ಮದು ಕ್ಯಾಶ್ ಬಾಕ್ಸ್ ಇರ್ತದಲ್ಲ ಅದರೊಳಗೆ ಇಟ್ಬಿಡ್ರಿ ಅಷ್ಟೆ. ಓಕೆ, ಅವಾಗವಾಗ ಸ್ವಲ್ಪ ಉದಿನ ಕಡ್ಡಿ ಇದನ್ನು ತೋರಿಸ್ತೀರಿ ಅಷ್ಟೇ, ಧೂಪ ಹಂಗೆ ಬಿಡಬೇಡ್ರಿ, ಅಂದರೆ ಎನರ್ಜಿ ಫ್ಲೋ ಆಗ್ತದೆ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ರೆಮಿಡಿ. ಭಾಳ ಸಣ್ಣ ಸಣ್ಣ ರೆಮಿಡಿ ಬಟ್ ಪವರ್ಫುಲ್ ರೆಮಿಡಿ. ಸೊ ಸೆಕೆಂಡ್ ಗೊಂಬೆ ಯಾರ ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ 7 ಆಫ್ ವಾಂಡ್ಸ್ ಇನ್ ರಿವರ್ಸ್. ಸೊ ಅಕ್ಷಯ ತೃತೀಯಾಗ ನಿಮ್ಮ ಜೀವನದಾಗ ಏನು ಚೇಂಜಸ್ ಬರ್ತದವು ಅಂತಂದ್ರೆ ಭಾಳ ಸಿಟ್ಟು ಬರಕ್ಕೆ ಸ್ಟಾರ್ಟ್ ಆಗ್ಬೋದು. ಅದಾದಮೇಲೆ ಯಾಕಂತಂದ್ರೆ ನಿಮ್ಮ ಎನರ್ಜಿನ ನೀವು ಬ್ಯಾಡಾಗಿದ್ದ ಕಡೆ ಹಾಕ್ತದೆ, ನಾನು ಅನ್ನೆಸರಿ ನನ್ನ ಎನರ್ಜಿನ ಹಾಕ್ತದೇನೆ, ನನಗೆ ಇಲ್ಲೊಂದು ಪ್ರಿಯಾರಿಟಿನ ಅನ್ನೆಸರಿನ ಇಲ್ಲಿ ಯಾವುದೋ ಒಂದು ಕೆಲಸಕ್ಕಾಗಿ ರಿಲೇಷನ್ಶಿಪ್ ಆಗಿರ್ಬೋದು, ಎಸ್ಪೆಷಲಿ ನೀವು ಮಾಡ್ತಿರೋ ಕೆಲಸ ಒಳಗೆ ಅಲ್ಲಿ ಹಾಕ್ತದೆ ನಾನು ಅನ್ನೋ ಒಂದು ನಿಮ್ಗೆ ಫೀಲ್ ಆಗ್ತದೆ. ಇನ್ಮೇಲೆ ಎಷ್ಟೇ ಕಷ್ಟಪಡ್ತಿದ್ದೀರಿ ಆ ಕೆಲಸದೊಳಗೆ ನನ್ನನ್ನು ಗುರ್ತಿಸ್ಕೋಬೇಕು ಅಂತಂದು, ಈ ರಿಲೇಷನ್ಶಿಪ್ ಒಳಗೆ ನನಗೂ ಒಂದು ಬೆಲೆ ಇರಲಿ ಅಂತ ಏನೋ ಕಷ್ಟಪಡ್ತಿದ್ದೀರಿ, ಬಟ್ ಅದಕ್ಕೆಲ್ಲೂ ಬೆಲೆ ನಿಮಗೆ ಸಿಕ್ಕಿಲ್ಲ. ಹಾಗಾಗಿ ನಿಮ್ಗೆ ಇನ್ಮೇಲೆ ನಾನು ಏನಂತೀರಿ ಫೋಕಸಿಂಗ್ ಮೈ ಎನರ್ಜಿ ಇಂಟು ಅ ರಾಂಗ್ ರಿಲೇಷನ್ಶಿಪ್, ರಾಂಗ್ ಪ್ಲೇಸ್, ರಾಂಗ್ ಸಿಚುವೇಶನ್ ಅಂತ ನಿಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಕತಿ. ನಿಮಗೆ ನೀವು ಇರಿಟೇಟ್ ಆಕ್ರಿ, ನಿಮಗೆ ನೀವು ಸಿಟ್ಟು ಬರ್ತೈತಿ. ಸೊ ಈ ರೀಸನ್ ಗೊತ್ತಾಗೈತಿ, ಜಸ್ಟ್ ಅದರಿಂದ ಹೊರಗೆ ಬರ್ರಿ ಅಷ್ಟೆ. ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಳಂಗಿಲ್ಲ, ನಿಮ್ಗೆ ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತೀರನೋ ಅಂತ ನೀವು ಅನ್ಕೊಂತಿರ್ಬೇಕು. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ನನ್ನ ಕಷ್ಟಕ್ಕೆ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ನಮ್ಮನ್ನ ಎಬ್ಬಸ್ ನಿಂದ್ರಿಸ್ತಾರೆ, ನಾನು ಈ ಕಷ್ಟದಿಂದ ಪಾರು ಮಾಡ್ತಾರೆ ಅಂತ ಕಾಯಕತ್ತಿದ್ರೆ ರಾಂಗ್. ಹೇಳ್ಬೋದು ನಾವು ಈಗ ಕುತ್ಕೊಂಡು ನಾವು ನಿಮ್ಗೆ ರೆಮಿಡಿ ಹೇಳ್ಬೋದು, ಯಾರೋ ನಿಮ್ಗೆ ಹೆಲ್ಪ್ ಹಿಂಗೆ ಭಾಳ ನಿಮ್ಗೆ ಎಮೋಷ್ನಲ್ ಹೇಳ್ಬೋದು, ಎಲ್ಲ ಮಾಡ್ಬೋದು, ಬಟ್ ಅಲ್ಲಿ ಆ್ಯಕ್ಷನ್ ತೊಗೋಬೇಕಾಗಿರೋದ್ರೆ ನೀವೇ ನಿಮ್ಮ ಸಲುವಾಗಿ ನಿಂದಿರಬೇಕು. ಅದು ದೊಡ್ಡ ಚೇಂಜ್ ನಿಮ್ಮ ಇದ್ರೊಳಗೆ. ನಿಮ್ಮ ಸಲುವಾಗಿ ನೀವು ನಿಂದಿರ್ತೀರಿ. ಎಸ್, ಇದು ಇನ್ಮೇಲೆ ನನ್ನ ಹೋರಾಟ, ನನಗೇನು ಬೇಕು ನಾನು ಮಾಡ್ಕೊಂಡು, ನನ್ನ ನೆಮ್ಮದಿಗೆ ಏನು ಬೇಕು ಹಂಗೆ. ಎಷ್ಟು ಬ್ಯೂಟಿಫುಲ್ ಬಂತು ನಿಮ್ಗಂದ್ರೆ ವಾಟ್ ಈಸ್ ಯುವರ್ ಸೋಲ್ ಕಾಲಿಂಗ್ ಯು ಟು ಡೂ. ಸೊ ನಿಮಗೆ ಇನ್ಮೇಲೆ ಗೊತ್ತಾಕತಿ ನನ್ನ ಮನಸ್ಸು ಏನು ಹೇಳ್ತಾ ಐತಿ, ನನ್ನ ಜೀವನದಾಗ ಏನು ಗುರಿಗಳು, ನಾ ಏನು ಮಾಡ್ತದನಿ, ಎಲ್ಲಿ ಎನರ್ಜಿ ಹಾಕ್ತದನಿ, ಎಲ್ಲ ನಿಮ್ಗೆ ಇನ್ಮೇಲೆ ನೆಕ್ಸ್ಟ್ ಅಕ್ಷಯ ತೃತೀಯ ಆದಮೇಲೆ ನಿಮ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗತ್ತೆ. ಹಂಗೆ ಮನಸ್ಸೊಳಗೆ ಕ್ವಶನ್ಸ್ ಅರೈಸ್ ಆಗಕತ್ತಂದ್ರೆ ಅದಕ್ಕೆ ಆನ್ಸರ್ ಹುಡುಕ್ರಿ. ಹಂಗೆ ಕ್ವಶನ್ ಅರೈಸ್ ಆದಮೇಲೆ ನಾ ಏನು ಮಾಡಲಿ ಹಿಂಗೆ ಅನ್ಸಕತ್ತೈತೆ ನನಗೆ, ಇಲ್ಲ ಅದಕ್ಕೆ ಯಾಕಂತ ನೀವು ಆನ್ಸರ್ ಹುಡುಕ್ರಿ. ಅಂದ್ರೆ ಬ್ಯೂಟಿಫುಲ್ ಚೇಂಜಸ್ ಆಗ್ತದವು. ಯಾರಿದು ಬ್ರೌನ್ ಕಲರ್ ಗೊಂಬೆ ಸೆಲೆಕ್ಟ್ ಮಾಡ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ಆರೆಂಜ್ ಕಲರ್ದು ಬುದ್ಧ ಗೊಂಬೆ ಏನೋ ವಾಟ್ ಎವರ್ ಇಟ್ ಈಸ್, ಅದು ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ನೆಕ್ಸ್ಟ್ ಏನು ಬಂದೈತಿ ನೋಡೋಣ. ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ರೆಮಿಡಿ. ಲಕ್ಷ್ಮೀ ಮಂತ್ರಗಳನ್ನು ಓದ್ರಿ. ಬೆಳಗ್ಗೆ ಹೇಳ್ರಿ, ಸ್ನಾನ ಮಾಡಿರಿ, ಆದಷ್ಟು ಬ್ರಾಹ್ಮಿ ಮುಹೂರ್ತೊಳಗೆ ಹೇಳ್ರಿ, ಅಥವಾ ಸೂರ್ಯ 9 ಗಂಟೆ ಒಳಗೆ ಮಾಡಿರಿ. ನಿಮ್ಮ ಮನೆಯೊಳಗೆ ಯಾವ್ಯಾವ ನಿಮಗೆ ಗೊತ್ತಿರೋಂಥ ಮಂತ್ರ, ಓಂ ಮಹಾಲಕ್ಷ್ಮಿಯೇ ನಮಃ, ಇಷ್ಟಾದ್ರೆ ಸಾಕು. ಏನೂ ನನಗೆ ಗೊತ್ತಿಲ್ಲರಿ ಅಂದ್ರೆ ಏನೋ ಒಂದು ಮಂತ್ರ, ಯಾವುದೇ ಆಗಲಿ ಒಂದು ದೇವಿ ರೂಪದಲ್ಲಿ ಇರೋಂತಹ ದೇವ್ರನ್ನ ಅಂದರೆ ಹೆಣ್ಣು ರೂಪ, ಹೆಣ್ಣು ದೇವರು, ದೇವಿ ಸ್ವರೂಪದಲ್ಲಿರುವಂಥ ನೀವು ಯಾವುದಾದ್ರೂ ದೇವಿದ ಅವತ್ತು ಪಠಣ ಮಾಡಿರಿ. ಜಾಸ್ತಿ ನಿಮ್ಗೆ ಎಷ್ಟು ಸಲ ಆಕತ್ತೆ ಅಷ್ಟು ಸಲ, ಸಾಧ್ಯ ಆದಷ್ಟು ಮಾಡಿರಿ. 108 ಸಲ, 1008 ಸಲ, ನಿಮ್ದೆಲ್ಲ ಪೂಜೆ ಮುಗಿಸ್ಕೊಳ್ರಿ. ಉಳಿದಿದ್ದು ನಿಮ್ದು ಏನು ಮಾಡಬೇಕೆಲ್ಲ. ಬಟ್ ಅವತ್ತು ಲಕ್ಷ್ಮೀ ಮಂತ್ರನ ಸೊ ಬಂಗಾರ ಬೆಳ್ಳಿ ಯಾರು ತರ್ತಾರೆ ಹೇಳ್ರಿ ಮನೆಗೆ? ನಮ್ಮ ಮನೆ ಸುಖ ಶಾಂತಿ ನಂಬರ್ದಿ ನಾವು ಅದನ್ನು ಭಾಳ ಹೈ ಲೆವೆಲಾಗಿ ಇಟ್ಟೇವಲ್ಲ ಬಂಗಾರ ಬೆಳ್ಳಿನೆಲ್ಲ, ಅದಿದ್ರೆ ನಮ್ಮ ಮನ್ಯಾಗ ಭಾಳ ಖುಷಿ, ನಾವು ಶ್ರೀಮಂತಿದ್ದೇವೆ ಅಂತ, ನಮ್ಮ ಮನೆಗೆ ಭಾಳ ದುಡ್ಡು ಐತಿ ಅಂತ ಹಿಂಗೆ ಅದು ಒಂದು ಸ್ಟೇಟಸ್ ಹೇಳ್ತೈತಿ. ಸೊ ನೀವು ಅವ್ರನ್ನ ಆಹ್ವಾನ ಮಾಡ್ಬೇಕಂದ್ರೆ ನಾಳೆ ಬರ್ರಿ ನಮ್ಮ ಮನೆಗೆ ಅಂತ ಕರಿಬೇಕಲ್ಲ. ಸೊ ಮತ್ತೆ ಸಂಕಲ್ಪ ಮಾಡಬೇಕು ನೀವು ಮಂತ್ರ ಓದೋದಕ್ಕಿಂತ ಮುಂಚೆ, ಅದು ಜಪ ಮಾಡೋದಕ್ಕಿಂತ ಮುಂಚೆ. ಯಾವ ದೇವಿ ಮಂತ್ರ ಓದ್ತದಿರಲ್ಲ, ಮಹಾಲಕ್ಷ್ಮಿದು ಓದ್ತಿರೋ, ಬೇರೆ ಯಾರು ದೇವ್ರುಗಳದ್ದು ಓದ್ತಿರೋ, ಲಲಿತಾ ಸಹಸ್ರನಾಮ ಓದ್ತಿರೋ,
ತ್ರಿಪುರ ಸುಂದರಿದು ಓದ್ತಿರೋ, ಸೌಂದರ್ಯ ಲಹರಿ ಓದ್ತಿರೋ, ನಿಮ್ಗೆ ಯಾವ್ದಾವ್ದು ಬರ್ತಾವೆ ನೋಡ್ರಿ, ನಿಮ್ಗೆ ಯಾವ ಬರ್ತಾವೆ ಓದ್ರಿ. ನಾನು ಇದನ್ನು ಎದಕ್ಕೆ ಮಾಡ್ತಿದ್ದೇನೆ ಇವತ್ತು ಜಪ ಅಂತಂದ್ರೆ, ನನ್ನ ಮನೆಗೆ ಲಕ್ಷ್ಮಿ ಆಹ್ವಾನ ಆಗಬೇಕು, ನಮ್ಮ ಮನೆ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಬೇಕು. ಯಾವಾಗಲೂ ನಮಗೆ ಯಾವಾಗಲೂ ಹಣ ನಮ್ಗೆ ಅವಶ್ಯಕತೆ ಇದ್ದಾಗೆಲ್ಲ ನಮ್ಮ ಕೈಯಾಗ ಹಣ ಇರಬೇಕು. ಕಷ್ಟ ಬಂದಾಗಂತೂ ವರ್ಡ್ ಯೂಸ್ ಮಾಡಬೇಡ್ರಿ. ನಮಗೆ ಅವಶ್ಯಕತೆ ಇದ್ದಾಗೆಲ್ಲ ನಮ್ಮ ಜೊತೆಗೆ ನಮಗೆ ಹಣ ಇರ್ತೈತಿ. ಅಥವಾ ನಮ್ಮ ಮನೆಯೊಳಗೆ ಯಾವಾಗ್ಲೂ ಒಂದು ಸ್ಥಿರವಾದ ಸ್ಥಾನ ಲಕ್ಷ್ಮೀ ನಿವಾಸ ಐತಿ ಇದೆ, ಹಂಗೆ ಇರಲಿ ಅಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಸೊ ಅಫರ್ಮೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೇಳೋ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮಾಡಿ ಅದನ್ನು ಜಪ ಮಾಡಿ ದೇವರಿಗೆ ಏನಾದರೂ ಒಂದು ನೈವೇದ್ಯ ಮಾಡಿರಿ. ಕಂಪಲ್ಸರಿ ಒಂದು ರೆಡ್ ಕಲರ್ದು ವೈಟ್ ಕಲರ್ದು ಫ್ಲವರ್ ಅರ್ಪಿಸ್ರಿ ದೇವ್ರಿಗೆ. ನಿಮ್ಮ ಮನ್ಯಾಗ ಸಣ್ಣ ಸಣ್ಣ ಮೂರ್ತಿ ಇದು ಬಂದ್ರೆ ದೊಡ್ಡ ದೊಡ್ಡ ತರಬೇಡ್ರಿ. ಮತ್ತು ಹೊರಗಿಂದ ನಿಮ್ಮ ಮನೆಗಿದ್ದು ಏನಿಲ್ಲ, ಮನೆಗೆ ಒಂದು ಫೋಟೋ ಐತ್ರಿ ಅಂತ ಫೋಟೋ ಇಡ್ರಿ. ಕೆಂಪು ಕಲರ್ದು ಹೂವು, ರೆಡ್ ಕಲರ್ ಹೂವು, ಅದಕ್ಕೊಂಚೂರು ಏನಂತೀವಿ ಇತ್ತರ ಸಿಗ್ತಾವೆ ನೋಡ್ರಿ, ಇತ್ತರ ಸಿಗ್ತಾವಲ್ಲ, ರೋಸ್ ಸ್ಮೆಲ್ ಇರ್ಬೇಕದು, ಗುಲಾಬಿದು ಎಸೆನ್ಸ್ ಇರ್ಬೇಕು. ಒಂಚೂರು ಅದಕ್ಕೆ ಹಾಕಿ ಅದಕ್ಕೆ ಏನಾದರೂ ಎಡಿ ಮಾಡಿರಿ, ಪ್ರಸಾದ ನೈವೇದ್ಯ ಮಾಡಿರಿ ಎಡಿ ಮಾಡೋದಂದ್ರೆ. ಓಕೆ, ಸೊ ಇದು 3ನೇ ರೆಮಿಡಿ. ಸೊ ನೆಕ್ಸ್ಟ್ ಸ್ಯಾಫ್ರಾನ್ ಕಲರ್ ಯಾರು ಗೊಂಬೆ ಆರಿಸ್ಕೊಂಡಿರಿ ನಿಮಗಾಗಿ ಏನು ಬಂದಿದೆ. ಸೊ 5 ಆಫ್ ಕಪ್ಸ್ ಇನ್ ರಿವರ್ಸ್. ಈ ಗೊಂಬೆ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಬುದ್ಧ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಲೈಫ್ ಲೆಸನ್ಸ್ ಕಲಿತಿದ್ರಿ. ನಿಮ್ಮ ಎಮೋಷನಲ್ ಅಬ್ಯೂಸಸ್ ಆಗಿರ್ತಾವಲ್ಲ, ನಿಮ್ಮನ್ನ ಮಾನಸಿಕವಾಗಿ ಒಂದು ಹಿಂಸೆ ಕೊಡ್ತಾರಲ್ಲ, ಅದು ಏನಾರು ಅಂದಂದು ಚುಚ್ಚಿ ಮಾತಾಡಿ, ಅದು ಮಾನಸಿಕ. ಈಗ ನಿಜವಾಗ್ಲೂ ಹೊಡೆದ್ರೆ ಮಾಡಿದ್ರೆ ಕೈಗೆ ರಕ್ತ ಆದ್ರೆ ಗಾಯ ಆದ್ರೆ ಮತ್ತೊಂದು 4 ದಿನಕ್ಕೆ ಮತ್ತು ಅದು ಸ್ಕಿನ್ ಸ್ಕಾರ್ ಉಳಿತೈತಿ, ಅಂದ್ರೆ ಗಲಿ ಉಳಿತೈತಿ, ಇಲ್ಲ ಅನ್ನಂಗಿಲ್ಲ. ಹಂಗೆ ಮನಸ್ಸಿಗೆ ನೋವು ಕೊಟ್ಟಿದ್ದು ಯಾರಲ್ಲ, ಅದರಿಂದ ಹೊರಗೆ ಬರೋಕ್ಕೆ ಭಾಳ ಕಷ್ಟಪಡ್ತೀರಿ ನೀವು. ಈ ಸಲ ನನಗೆ ಈ ನೆಗೆಟಿವಿಟಿ ತಡ್ಕೊಳಕ್ಕೆ ಆಗಂಗಿಲ್ಲ, ಇನ್ಮೇಲೆ ಇಂದ ಹೊರಗೆ ಬರಲೇಬೇಕು ಅಂತ ಈಗ ಅಕ್ಷಯ ತೃತೀಯ ಆಗಿದ್ಮೇಲೆ ನಿಮ್ಮ ಜೀವನದೊಳಗೆ ಬರೋ ದೊಡ್ಡ ಚೇಂಜ್ ಇದೆ. ಲೈಫ್ ಚೇಂಜಸ್ ಇವು. ರಿಲೇಷನ್ಶಿಪ್ ಒಳಗಿರ್ಬೋದು, ಎಸ್ಪೆಷಲಿ ಎಮೋಷನಲ್. ಅದು ರಿಲೇಷನ್ಶಿಪ್ ಎಲ್ಲರ ಆಗಿರೋದು, ನಿಮ್ಮ ಆಫೀಸ್ ರಿಲೇಷನ್ಶಿಪ್ ಆಗಿರಲಿ, ಮನೆಯದಾಗಿರಲಿ, ನಿಮ್ಮದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಏನು ಫ್ರೆಂಡ್ಶಿಪ್, ಏನು ರಿಲೇಷನ್ಶಿಪ್ ಇದೆ ರಿಲೇಷನ್ಶಿಪ್. ಓಕೆ, ಹ್ಯೂಮನ್ ರಿಲೇಷನ್ಶಿಪ್. ಓಕೆ, ನೆಗೆಟಿವಿಟಿಯಿಂದ ಹೊರಗೆ ಬರೋಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಇದು ನನಗೆ ಆಗಂಗಿಲ್ಲ, ಇನ್ಮೇಲೆ ಇಂಥವೆಲ್ಲ ನನ್ನ ಕಡೆಯಿಂದ ತಡ್ಕೊಳೋದಾಗಲ್ಲ. ಎಸ್, ಯಾಕಂದ್ರೆ ಇಷ್ಟು ದಿನ ಭಾಳ ಸ್ಟ್ರಗಲ್ ಮಾಡ್ತೀರಿ ಅದಕ್ಕೆ ಸಲುವಾಗಿ. ಹೆಂಗೆ ಇದನ್ನು ಹೊರಗೆ ಬರಲಿ, ಹೆಂಗೆ ಹೇಳ್ಕೊಳ್ಳಿ, ಮನಸ್ಸಿನ ಯಾರಿಗೆ ಹೇಳ್ಕೊಳ್ಳಿ, ಒಬ್ಬರೇ ಅನ್ಸಕತ್ಬಿಟ್ಟದ ನಿಮಗೆ. ಈಗ ನೆಕ್ಸ್ಟ್ ಅನಿಸ್ತೈತಿ ಆಗಿದ್ಮೇಲೆ, ನೋ, ಐ ಹ್ಯಾವ್ ಟು ಮೂವ್ ಆನ್ ಇನ್ ಮೈ ಲೈಫ್. ಆಗಿದ್ದಾತು, ಮುಗೀತು, ಅದ್ರ ನಾನು ಪಾಠ ಕಲ್ತೀನಿ, ಇನ್ನೊಂದ್ಸಲ ನಾನು ಯಾರಿಗೂ ನನಗೆ ಹರ್ಟ್ ಮಾಡೋಕ್ಕೆ ಬಿಡಂಗಿಲ್ಲ, ನಾನು ಎದ್ದು ಮುಂದೆ ಹೋಗ್ತೀನಿ, ಐ ವಿಲ್ ಮೂವ್ ಆನ್ ಅನ್ನೋದು ಒಂದು ನಿಮ್ಮದು ದೊಡ್ಡ ಚೇಂಜ್ ಬರ್ತೈತೆ ನಿಮ್ಮ ಜೀವನದಾಗ. ಇದು ಬರೀ ಬ್ರೇಕಪ್ ಆದವ್ರಿಗೆ, ಏನು ಡೈವರ್ಸ್ ಆದವ್ರಿಗೆ, ಅಂಥವ್ರಿಗೆ ಎಲ್ಲ ರಿಲೇಷನ್ಶಿಪ್ ಒಳಗೂ ಒಂದೊಂದ್ಸಲ ಇರ್ತೈತಲ್ಲ. ನಿಮ್ಮ ಆಫೀಸ್ ಒಳಗೂ ನಿಮ್ಗೆ ಸಿಕ್ಕಾಕೊಂಡಿರ್ತೀರಿ ಎಮೋಷ್ನಲಿ. ಅವ್ರು ಏನೋ ಅಂತಿರ್ತಾರೆ, ಏನೋ ಮಾಡ್ತಿರ್ತಾರೆ, ನಾ ಹೆಂಗೆ ಹೊರಗೆ ಬರಲಿ, ನೌಕರಿ ಬಿಡಂಗಿಲ್ಲ, ಈಗ ಅನ್ನಿಸ್ಕೊಳೋದು ತಪ್ಪಂಗಿಲ್ಲ. ಎಸ್, ಅದು ಒಂಥರ ಎಮೋಷ್ನಲ್ ಅಬ್ಯೂಸ್ ಅಲ್ಲ ಅದು ನಿಮ್ಮ. ಮತ್ತೆ ಎಲ್ಲ ಇಂಥದ್ದು ನೆಗೆಟಿವಿಟಿಯಿಂದ ನೀವು ಹೊರಗೆ ಬರೋಕೆ 100% ಆ್ಯಕ್ಷನ್ ತೊಗೊತೀನಿ. ದಿಸ್ ಇಸ್ ಆಲ್ಸೋ ಗುಡ್. ಸಿ ಎಷ್ಟು ಕರೆಕ್ಟಾಗಿ ನಿಮ್ಗೆ ಒಂದು ಇದು ಬಂದೈತೆ ನೋಡ್ರಲ್ಲೇ, ಇದ್ರ ತಕ್ಕಂಗೆ ಬಂತಲ್ಲೇ. ಡೋಂಟ್ ಡಿಮ್ ಟು ಫಿಟ್ ಇನ್. ಹಂಗಂದ್ರೆ ಅರ್ಥ ಏನಂದ್ರೆ, ನಿಮ್ಮನ್ನು ನೀವು ಕೆಳಮಟ್ಟಕ್ಕೆ ಇಳಿಸ್ಕೋಬೇಡ್ರಿ, ನಿಮ್ಮನ್ನು ನೀವು ನಿಮ್ಮ ಲೆವೆಲ್ ಕಮ್ಮಿ ಮಾಡ್ಕೋಬೇಡ್ರಿ. ಅಲ್ಲಿ ಯಾವುದೋ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ಫಿಟ್ ಮಾಡ್ಕೊಂಡು ಅದ್ರಾಗ ಇರಾಕಾಗಿ ನಿಮ್ಮ ತನನ ಬಿಟ್ಟು ಕೊಡ್ಬೇಡ್ರಿ. ನಿಮ್ಮ ಎಥಿಕ್ಸ್ ಏನದಾವು, ನಿಮ್ಮ ಮಾರಲ್ಸ್ ಏನದಾವು, ನಿಮ್ದು ಒಂದು ಕೆಲವೊಂದು ಸಿದ್ಧಾಂತಗಳು ಇರ್ತಾವಲ್ಲ. ನಾ ಹಿಂಗೆ ಮಾಡಂಗಿಲ್ಲ ರೀ, ನಾ ಈಗ ಲಂಚ ತೊಗೊಳಂಗಿಲ್ಲ, ನಾ ಸುಳ್ಳು ಹೇಳಂಗಿಲ್ಲ, ನಾ ಇನ್ನೊಬ್ರಿಗೆ ಹರ್ಟ್ ಮಾಡಿ ನನಗೆ ಒಳ್ಳೇದು ಮಾಡ್ಕೊಳೋದು ಇಲ್ಲ. ಹಿಂಗೆ ಕೆಲವೊಂದು ಎಥಿಕ್ಸ್ ನಿಮ್ಮದು ಲೈಫ್ ಒಳಗೆ ಏನದಾವಲ್ಲ, ಡೋಂಟ್ ಟ್ರೈ ಟು ಡಿಮ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಸಣ್ಣತನಕ್ಕೆ ಇಳಿಬೇಡ್ರಿ. ಒಂದೊಂದ್ಸಲ ಫೋರ್ಸಿಬಲಿನ ಆಗ್ತಿರ್ತೈತಿ. ನೆಕ್ಸ್ಟಿಗೆ ಅಕ್ಷಯ ತೃತೀಯ ಆಗಿದ್ಮೇಲೆ ನಿಮ್ಮೊಳಗಿಂದ ಬರ್ತಿರೋದು. ಡೋಂಟ್ ಟ್ರೈ ಟು
ಬಿ ಅದರ್ ಪರ್ಸನ್, ನೀವು ಅಲ್ಲದ ಆಗಕ್ಕೆ ಹೋಗ್ಬೇಡ್ರಿ ಅಂತಲೇ ಬಂದೈತಿ. ಇದೂ ಅದೇ ಬಂದಿರೋದು. ಎಸ್ ಯು ಆರ್ ಗೋಯಿಂಗ್ ಫಾರ್ ದಟ್, ಸೊ ನಿಮ್ಗೆ ಅದೇ ಬಂದಿರೋದು. ಯಾರ್ಯಾರು ನನಗೆ ಇಲ್ಲರಿ ಬಿಡ್ರಿ ನಾ ಅದ್ರಾಗ ಇರ್ತೀನಿ ಅದಂಗೆ ಅಳ್ಕೊಂತನ ಕುಂದಿರ್ತೀನಿ ಇದಾಗ ಖುಷಿ ಐತಂದ್ರೆ ಇಲ್ಲ, ಫಿಟ್ ಆಗಕ್ಕೆ ಹೋಗ್ಬೇಡ್ರಿ. ಅದು ನೆಗೆಟಿವಿಟಿಯಿಂದ ಹೊರಗೆ ಬರೋದನ್ನ ಅದ್ರ ಫಿಟ್ ಆಗಕತ್ತಿರಲ್ಲ ನೀವು ಆ ನೋವೊಳಗೆ. ನೀವು ಸ್ಟ್ರಾಂಗ್ ಪರ್ಸನ್ ಇರ್ಬೋದು, ಭಾಳ ಸ್ಟ್ರಾಂಗ್ ಇರಬೇಕು ಇಲ್ರಿ, ಭಾಳ ಸ್ಟ್ರಾಂಗ್ ರೀ, ನಾ ಎದಕ್ಕೂ ಹೆದರಿಲ್ರಿ, ಬಟ್ ಈ ಸಲ ಹಿಂಗೆ ಆಗ್ಬಿಡ್ತ್ರಿ ಮನ್ಸಿಗೆ ನೋವು, ಈ ಸಲ ಭಾಳ ಹಚ್ಕೊಂಡ್ಬಿಟ್ಟೆ ನೋಡಿ. ಯಾಕೆ ನೀವು ಸ್ಟ್ರಾಂಗ್ ಅದಿರಿ, ಹೊರಗೆ ಬರ್ರಿ, ಮುಗಿದು ಇಷ್ಟ ಸಿಂಪಲ್ ಆಗ್ತಿರಿ ಕೂಡ. ವೆರಿ ಗುಡ್. ಸೊ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸೊ 3 ರೆಮಿಡಿ ಹೇಳೇನಿ, ಬ್ಯೂಟಿಫುಲ್ ರೆಮಿಡಿ ಹೇಳೇನಿ, ಮಾಡ್ಕೊಳ್ರಿ, ನಿಮ್ಮ ಜೀವನನ ಹಸನು ಮಾಡ್ಕೊಳ್ರಿ, ಖುಷಿಯಿಂದ ಇರ್ರಿ. ಸೊ ಎಲ್ಲರಿಗೂ ಅಕ್ಷಯ ತೃತೀಯ, ಅಕ್ಷಯ ಅಂದ್ರೆ ಕ್ಷಯ ಆಗ್ಲಾರ್ದಂಥದ್ದು, ಕ್ಷಯ ಅಂದ್ರೆ ನಶಿಸಿ ಹೋಗಂಥದ್ದು, ಅಕ್ಷಯ ಅಂದ್ರೆ ಎಂದೂ ನಶಿಸಿ ಹೋಗ್ಲಾರ್ದಂಥದ್ದು ನಿಮ್ಮ ಜೀವನದಾಗ ಒಂದು ಒಳ್ಳೆ ಮೆಮ್ರೀಸು ಬರಲಿ, ಒಳ್ಳೆ ಖುಷಿ ಬರಲಿ. ಏನೇ ಕಷ್ಟ ಬಂದರೂ ಅದನ್ನು ನಕ್ಕೊಂತ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡೋ ಶಕ್ತಿ ಕೊಡಲಿ. ಕಷ್ಟ ಬರಲಿ ಅಂತ ಬರಬಾರ್ದು ಅಂತ ಹೇಳ್ಬಾರ್ದು ಯಾವಾಗಲೂ. ಏನೇ ಬರಲಿ ನಾ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡೋಕೆ ನನಗೆ ಬರ್ತೈತಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕಷ್ಟ ಬರೋದು, ಕಷ್ಟ ಇಲ್ದವ್ರು ಯಾರೂ ಇಲ್ಲ, ಕರೆಕ್ಟ್. ಸೊ ಆ ಶಕ್ತಿ ನಿಮಗೆಲ್ಲರೂ ಕೊಡಲಿ, ನಿಮ್ಮ ಜೀವನ ಯಾವಾಗಲೂ ಖುಷಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ. ಸೊ ಥ್ಯಾಂಕ್ ಯು ಫಾರ್ ಇಲ್ಲಿ ಮಟ್ಟ ರೀಡಿಂಗ್ ಇದ್ದ ನೋಡ್ತಾ ಇದ್ರಿ ಅಂದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ, ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಒಂದು ಸ್ಪೇಸು. ಇಲ್ಲಿ ನಿಮಗೆ ಹೀಲಿಂಗ್ ಎನರ್ಜೀಸ್ ಸಿಗ್ತದವು, ಹೀಲಿಂಗ್ ಒಂದು ಮೆಸೇಜಸ್ ಸಿಗ್ತದವು, ಸ್ಪಿರಿಚುವಲ್ ಮೆಸೇಜಸ್, ಗೈಡೆನ್ಸಸ್ ಎಲ್ಲ ಸಿಗ್ತದವು. ಸೊ ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್ಸ್ ಸಿಗ್ತಾ ಐತಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಮತ್ತು ನಾಳೆ ಹೊಸ ಒಂದು ರೀಡಿಂಗ್ ಜೊತೆಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ಮತ್ತೆ ನಾಳೆ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.